ಅಕಾಡೆಮಿ ಮತ್ತು ಪ್ರೆಸಿಡೆನ್ಸಿ BEd ಕಾಲೇಜ್ ವತಿಯಿಂದ 5 ದಿನಗಳ ಕಾಲ TET ಉಚಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ನಾನು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್. ಸೊ ನನ್ನ ಹೆಸರು ಆನಂದ್ ಅಂತ. ಸೊ ನಾನು ಹೇಳೋ ಸಬ್ಜೆಕ್ಟ್ ಗಣಿತ. ಸೊ TET ಸಂಬಂಧಪಡುವಂತ ಸೊ ಮ್ಯಾಥಮೆಟಿಕ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಚಾಪ್ಟರ್ ಬಂದ್ರೆ ಸೊ ಯಾವ ಪಾಠ ಅಂದ್ರೆ ಲೆಸನ್ ಅಂದ್ರೆ ಕ್ಷೇತ್ರ ಗಣಿತ. ಕ್ಷೇತ್ರ ಗಣಿತ ಅಂದ್ರ ಮೆಂಜುರೇಷನ್. ಸೊ ಮೆಂಜುರೇಷನ್ ಅಂತ ಕರೀತಾರೆ. ಸೊ ಇಲ್ಲಿ ಮೆಂಜುರೇಷನ್. ಸೊ ಇಲ್ಲಿ ಬಂದ್ರ ಸೊ ಒಂದೇದು ಯಾವ್ದು ಬರ್ತದೆ? ಸೊ ಒಂದೇ ಬಂದ್ರ ಸೊ ಆಯಾತ. ಸೊ ಆಯಾತ ಬಗ್ಗೆ ಸೊ ಇದ್ರ ಮೇಲೆ ಒಂದ್ ಕ್ವಶನ್ ಇದೇ ಇರುತ್ತೆ ಪಕ್ಕ. ಸೊ ಒಂದ್ ಕ್ವಶನ್ TET ಅವರಿಗೆ ಇದೇ ಇರುತ್ತೆ. ಸೊ ಇಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ಅದು ಕ್ವಶನ್ ಬರಲ್ಲ. ಸೊ ಯಾಕಂದ್ರ ಇಲ್ಲಿ ಇರೋವೇ ನಮ್ಗ 30 ಮಾರ್ಕ್ಸ್. ಸೊ ಅದರಲ್ಲಿ 30 ಮಾರ್ಕ್ಸ್. ಸೊ ಬೋಧನಾ 10 ಇರ್ತವೆ. ಸೊ 10 ಅಂದ್ರೆ 20 ಮಾರ್ಕ್ಸ್ ಇದರಲ್ಲಿ ಇರ್ತವೆ. ಸೊ ಆಯಾತ ಇಲ್ಲಿ ಫಾರ್ಮುಲಾ ನೋಡೋದು, ಸೂತ್ರ ಫಸ್ಟಿಗೆ ಆ ಸೂತ್ರಗಳು. ಸೊ ಒಂದೇ ಸೂತ್ರ ಏನು? ಸೊ ಆಯಾತದ ಸುತ್ತಳತೆ. ಸೊ ಆಯಾತದ ಸುತ್ತಳತೆ. ಸೊ ಆಯತದ ಸುತ್ತಳತೆ 2 ಇಂಟು ಸೊ ಉದ್ದ ಪ್ಲಸ್ ಅಗಲ. ಸೊ ಆಯತ. ಸೊ ಎರಡನೇ ಸೂತ್ರ ಆಯತದ ವಿಸ್ತೀರ್ಣ. ಆಯತದ ಸೊ ವಿಸ್ತೀರ್ಣ ಉದ್ದ ಇಂಟು ಅಗಲ. ಸೊ ಈ ಎರಡು ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ. ಸೊ ಈ ಚಾಪ್ಟರ್ ಅಲ್ಲಿ ಈಗ ಗೊತ್ತಿರೋ ತಾನೇ ಮುಂದೆ ಮಾಡಕ್ ಹೋಗ್ಬೇಕು. ಓಕೆನಾ? ಸೊ ಎಕ್ಸಾಂಪಲ್ಸ್ ಸೊ ಒಂದ್ಸಲ ನೋಡ್ಕೊಳ್ಳಿ. ಸೊ ಸೂತ್ರ. ಸೊ ಫಸ್ಟ್ ಒಂದೇದಿದ್ರ ಸಬ್ ಹೆಡಿಂಗ್ ಇದು. ಸೊ ಆಯಾತ್. ಸೊ ಆಯಾತ್ ಸೂತ್ರಗಳು ಏನಂದ್ರ ಸೊ ಆಯತ ಸುತ್ತಳತೆ ಅಂದಾಗ ಪೂರ್ತಿ ಬರುತ್ತೆ. ಸುತ್ತಳತೆ ಅಂದಾಗ ಫುಲ್ ಬರುತ್ತೆ. ಸೊ ಇದು ಆಯಾತ್ ಇದ್ದಾಗ ಸುತ್ತಳತೆ ಅಂದಾಗ ಪೂರ್ತಿ ಬರುತ್ತೆ. ಸೊ ಹಾಗೆ ವಿಸ್ತೀರ್ಣ ಅಂದಾಗ ಸೊ ಒಳಗಡೆ ಮಾತ್ರ ಬರುತ್ತೆ, ಒಳಗಡೆ ಅಷ್ಟೇ ಬರುತ್ತೆ. ಸೊ ಒಂದೇದು ಎಕ್ಸಾಂಪಲ್ ಬಂದಾಗ ಸೊ ಒಂದೇ ಎಕ್ಸಾಂಪಲ್. ಓಕೆನಾ? ಸೊ ಇದನ್ನ ಸರಿ ನೋಡ್ಕೊಳ್ಳಿ. ಆಯತ ಸೂತ್ರತೆ ಇಸ್ಕೊಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. ಸೊ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಸೊ ಒಂದೇ ಎಕ್ಸಾಂಪಲ್. ಸೊ ಒಂದೇ ಎಕ್ಸಾಂಪಲ್ ಬರ್ಕೋರಿ ನೀವು. ನಾ ಹೇಳ್ತೀನಿ. ಸೊ ಆಯತಾಕಾರದ ಹೊಲವು. ಹೊಲವು 10 ಮೀಟರ್ ಉದ್ದ ಮತ್ತು 6 ಮೀಟರ್ ಅಗಲ. 6 ಮೀಟರ್ ಅಗಲ. ಹಾಗಾದರೆ ಹೊಲದ ಸುತ್ತಳತೆ ಎಷ್ಟು? ಸುತ್ತಳತೆ ಎಷ್ಟು? ಸೊ ಇದು ಎಕ್ಸಾಂಪಲ್ ಇದೆ. ಸೊ ಆಯತಾಕಾರದ ಹೊಲವು 10 ಮೀಟರ್ ಉದ್ದ ಇದೆ ಮತ್ತು 6 ಮೀಟರ್ ಅಗಲ ಇದೆ. ಹಾಗಾದ್ರೆ ಹೊಲದ ಸುತ್ತಳತೆ ಎಷ್ಟು? ಸುತ್ತಳತೆ ಅಂದಾಗ ಇಲ್ಲಿ ಗೊತ್ತಾಗಬೇಕು. ಇದು ಫುಲ್ ಅದು ಪೂರ್ತಿ ಕೇಳಿದ್ದಾರೆ, ಇದು ವಿಸ್ತೀರ್ಣ ಕೇಳಿಲ್ಲ, ಸುತ್ತಳತೆ. ಸೊ ಇಲ್ಲಿ ಇದ್ರ ಸೊಲ್ಯೂಷನ್ ಏನ್ ಬರ್ತದೆ ನೋಡಿ. ಸೊ ಫಸ್ಟಿಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಗಿವನ್ ಡಾಟಾ ನೋಡ್ಕೊಳ್ಳಿ. ಸೊ ಗಿವನ್ ಡಾಟಾ ಅಂದ್ರ ದತ್ತಾಂಶ. ಸೊ ಇಲ್ಲಿ ಉದ್ದ ಕೊಟ್ಟಿದ್ದಾರೆ, ಉದ್ದ 10 ಮೀಟರ್. ಸೊ ಅಗಲ ಸೊ 6 ಮೀಟರ್. ಸೊ ಕೇಳಿದೇನಂದ್ರ ಆಯಾತದ ಸುತ್ತಳತೆ. ಆಯಾತದ ಸುತ್ತಳತೆ. ಸೊ ಆಯಾತದ ಸುತ್ತಳತೆ. ಸೊ ಇದಕ್ಕೆ ಏನ್ ಫಾರ್ಮುಲಾ ಇದೆ ಅಂದ್ರ P = 2 ಇಂಟು L ಪ್ಲಸ್ B ಅಂದ್ರೆ ಉದ್ದ ಪ್ಲಸ್ ಅಗಲ. ಸೊ ಇಲ್ಲಿ 2. ಸೊ L ಇಟ್ಟಿದೆ ಇಲ್ಲಿ ಉದ್ದ 10 ಪ್ಲಸ್ ಅಗಲ 6. ಸೊ ಇಲ್ಲಿ ನೆಕ್ಸ್ಟ್ 2 10 ಪ್ಲಸ್ 6 ಟೋಟಲ್ 16. ಸೊ 16 32. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಇದು ಮೀಟರ್. ಸೊ ಇಲ್ಲಿ ಮೀಟರ್ ವಾಪಸ್ ಬರ್ತದೆ. ಸೊ ಯಾಕೆ ಮೀಟರ್ ಸ್ಕ್ವೇರ್ ಬರಲ್ಲ?
ಸೊ ಮೀಟರ್ ಸ್ಕ್ವೇರ್ ಯಾಕೆ ಬರಲ್ಲ ಅಂದ್ರೆ ಸೊ ಯಾವಾಗಲೂ ಸುತ್ತಳತೆ ಬಂದಾಗ ಆ ಏಕಮಾನ ಅಥವಾ ಮಾನ ಅಥವಾ ಇದ್ರ ಯೂನಿಟ್ ಏನಿರ್ತಂದ್ರೆ ಅದು ಸೇಮ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ, ಯಾವಾಗ ಇಂಟು ಆಗುತ್ತೆ ಸುತ್ತಳತೆ ಬಂದಾಗ ಯೂನಿಟ್ ಸೇಮ್ ಇರುತ್ತೆ. ಅದೇ ವಿಸ್ತೀರ್ಣ ಬಂದಾಗ ಸೊ ಸ್ಕ್ವೈರ್ ಆಗುತ್ತೆ, ಯಾಕಂದ್ರ ಅಲ್ಲಿ ಇಂಟು ಆಗುತ್ತೆ. ಯಾಕಂದ್ರ ಅಗಲ ಇಂಟು ಉದ್ದ, ಉದ್ದ ಇಂಟು ಅಗಲ, ಸೊ ಅವಾಗ ಇಂಟು ಆದಾಗ ಸೊ ಅದು ಸ್ಕ್ವೈರ್ ಆಗುತ್ತೆ. ಸೊ ವಿಸ್ತೀರ್ಣ ಬಂದಾಗ ಯೂನಿಟ್ ಮಾತ್ರ ಸೇಮ್ ಇರ್ತದೆ. ಸೊ ಅದನ್ನ ಮಾಡಿದ್ವಿ, ಯಾಕಂದ್ರ ಸೊ ನಾಳೆ ಎಕ್ಸಾಮ್ ಅಲ್ಲಿ ನಿಮ್ಗೆಲ್ಲ ಆನ್ಸರ್ ಬರುತ್ತೆ, ಅಲ್ಲಿ ಆಪ್ಷನ್ ಕೊಡ್ತಾನೆ. ಸೊ ಎ ಆಪ್ಷನ್ 32 ಮೀಟರ್ ಸ್ಕ್ವೇರ್, ಬಿ ಆಪ್ಷನ್ 32 ಮೀಟರ್, ಸಿ ಆಪ್ಷನ್ 32 ಸೆಂಟಿಮೀಟರ್, ಡಿ ಆಪ್ಷನ್ ಸೊ 32 ಮೀಟರ್ ಸ್ಕ್ವೇರ್. ಸೊ ಇದರ ಕೊಟ್ಟಾಗ ಏನಾಗಬೇಕು, ಯಾಕಂದ್ರ ಇದು ಸುತ್ತಳತೆ ಕೇಳಿದಾಗ ಸೇಮ್ ಆನ್ಸರ್ ಇರ್ತತಿ, ಇದು ಯೂನಿಟ್ ಮಾತ್ರ ಸೇಮ್ ಇರ್ತೈತಿ. ಸೊ ಅದು ಫಸ್ಟ್ ಅಬ್ಸರ್ವೇಷನ್ ಮಾಡಬೇಕು, ಯಾಕಂದ್ರೆ ಅದು ಮಿಸ್ ಆದ್ರೆ ಆನ್ಸರ್ ಬಂದು ಕೂಡ ರಾಂಗ್ ಆಗ್ತಾವ. ಸೊ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಎಲ್ಲ ಈ ತರ ಆಗಿತ್ತು, ಒಬ್ಬೊಬ್ರು ಆಗಿದ್ದವು. ಸೊ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಬೇಕು. ಸೊ ಇದ್ರ ಫೈನಲ್ ಆನ್ಸರ್ ಏನಂದ್ರ 32 ಮೀಟರ್. ಸೊ ಎಷ್ಟು ಆನ್ಸರ್ 32 ಮೀಟರ್. ಸಪೋಸ್ ಇಲ್ಲಿ ಎಲ್ ಕೇಳಿದ್ರೆ ಏನ್ ಮಾಡಬೇಕು? ಸೊ ಎಲ್ ಕೇಳಿದ್ರೆ ಏನ್ ಮಾಡಬೇಕು? ಸೊ ಇಲ್ಲಿ ನಮ್ಗೆ ಏನು ಪೆರಿಮೀಟರ್, ಸೊ ಪಿ ಇಸ್ ಇಕ್ವಲ್ ಟು 2 ಎಲ್ ಪ್ಲಸ್ ಬಿ ಇದೆ ಅಂದ್ರ ಉದ್ದ ಕೇಳಿದ್ರೆ. ಸೊ ಪೆರಿಮೀಟರ್ ಎಷ್ಟು ಬಂತು ನಮ್ದು ಈಗ 32 ಬಂದೈತಿ. 32 ಇಲ್ಲೇ ಇಡ್ರಿ. ಸೊ 2 ಎಲ್ ಕೇಳಿದಾರ, ಎಲ್ ಹಂಗೆ ಇಡಬೇಕು, ಯಾಕಂದ್ರೆ ಅದೇ ನಮ್ಗೆ ಬೇಕಾಗಿದೆ. ಸೊ ಪ್ಲಸ್, ಸೊ ಬಿ ಎಷ್ಟಿದೆ? ಸೊ ಬಿ ಆಲ್ರೆಡಿ ಬರ್ದಿ ನಾವು 6 ಇದೆ. ಸೊ ಇಲ್ಲಿ 32, ಸೊ 2 ಇಂಟು ಎಲ್ಲ 2l ಪ್ಲಸ್ ಸೊ 2 6 12. ಸೊ ನಮಗೆ ಎಲ್ಲಿ ಬೇಕಾಗಿದೆ, ಇವಾಗ ಉದ್ದ ಬೇಕಾಗಿದೆ. ಸೊ ಏನ್ ಬೇಕಾದ ಅಲ್ಲೇ ಇಡ್ರಿ, 12 ಎಲ್ಲಿ ಇಡ್ರಿ. ಸೊ 32, ಸೊ ಇಲ್ಲಿ ಪ್ಲಸ್ ಇದೆ, ಸೊ ಈ ಕಡೆ ಬಂದಾಗ ಇಲ್ಲಿ ನೆಕ್ಸ್ಟ್ ಈಗ ನೋಡಿ. ಸೊ ಇಲ್ಲಿ 32 ಇದೆ, 32 ಸೇಮ್ ಇಟ್ಟಿವಿ. ಸೊ ಈ ಕಡೆ ಪ್ಲಸ್ ಇದೆ, ಸೊ ಈ ಕಡೆ ಪ್ಲಸ್ ಇದ್ದಾಗ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಇಸ್ ಈಕ್ವಲ್ ಟು 2l. ಸೊ 32ರಾಗ 12 ಹೋದ್ರೆ ಎಷ್ಟು ಉಳಿತು? 20 ಉಳಿತು. ಸೊ ಇಸ್ ಈಕ್ವಲ್ ಟು 2l. ಸೊ ನಮ್ಗೆ ಎಲ್ ಬೇಕಾಗಿದೆ. ಸೊ 2l ಇಸ್ ಈಕ್ವಲ್ ಟು 20. ಸೊ l ಇಸ್ ಈಕ್ವಲ್ ಟು 20/2. ಸೊ 2 ಒಂದೇ 2 ಹತ್ತಲೆ. ಸೊ ಮತ್ತೆ ವಾಪಸ್ ಆನ್ಸರ್ ಅದೇ ಬರ್ತದೆ. ಸೊ ನಿಮ್ಗೆ ಯಾವ್ದು ಕೇಳ್ಬೋದು, ನಾವು ಎಲ್ ಕೇಳ್ಬೋದು, ಇಲ್ಲ ಬಿ ಕೇಳ್ಬೋದು, ಇಲ್ಲ ಪಿ ಕೇಳ್ಬೋದು. ಸೊ ಯಾವ್ದಾರ ಒಂದು ಕೊಡಲ್ಲ. ಈಗ ನಮ್ಗೆ ಇದು ಕೇಳಿದೆ, ನಾವು ಸುತ್ತಳತೆ ಕೇಳಿದ್ದಾನೆ. ಸುತ್ತಳತೆ 32 ಮೀಟರ್ ಬಂದಿತ್ತು. ಸೊ ಅದೇ ಕೊಟ್ಟಿದ್ದಾನವ. ಇಲ್ಲಿ ಸಪೋಸ್ ಮೀಟರ್ ಬಿಡಲ್ಲ, 10 ಮೀಟರ್ ಬಿಟ್ಟಿರ್ತಾನೆ, ಸುತ್ತಳತೆ ಕೊಡ್ತಾನೆ. ಆ ಆಯಾತ ಆಕಾರದ ಹೊಲದ ಸುತ್ತಳತೆ 32 ಮೀಟರ್ ಆದರೆ ಅದರ ಉದ್ದ ಎಷ್ಟು? ಈ ತರ ಉಲ್ಟಾ ಕ್ವಶನ್ ಕೇಳ್ಬೋದು. ಇಲ್ಲ ಅಂದ್ರೆ ಬಿನು ಕೇಳ್ಬೋದು. ಇದು 10 ಕೊಟ್ಟಿರ್ತಾನೆ, ಈ 32 ಕೊಡ್ತಾನೆ, ಬಟ್ 6 ಕೊಡಲ್ಲ. ಬೇಕಾದ್ರೆ 6 ಕೊಟ್ಟು ಮಾಡ್ಬೋದು. 6 ಹೆಂಗಂದ್ರ ಈಗ 32 ಸೇಮ್ ಬರ್ತೈತಿ, 32 ಸೇಮ್ ಬರ್ತೈತಿ. ಇಟ್ಟು ಇಲ್ಲಿ ಎಲ್ ಕೊಟ್ಟಿರ್ತಾನೆ, ಇಲ್ಲಿ ಪಿ ಕೂಡ ಹೇಳಿ ನಾನು. ಸೊ ಬಿ ಇಲ್ಲೇ ಯಾಕೆ? ಸೊ ಇದು 20 ಆಯ್ತು, ಪ್ಲಸ್ 2b ಆಯ್ತು, ಇದು 32 ಆಯ್ತು. ಸೊ ಈ ಕಡೆ ಬಂದಾಗ ಎಷ್ಟಾಗತ್ತಿ 32 ಮೈನಸ್, ಯಾಕಂದ್ರೆ ಪ್ಲಸ್ ಇರುತ್ತೆ, ಇದು ಹಿಂದೆ ಪ್ಲಸ್ ಇರುತ್ತೆ, ಆಗೋಲ್ಲ, ಅದು ಎಲ್ಲಿ ಮೆನ್ಷನ್ ಮಾಡಲ್ಲ. ಸೊ 20, ಸೊ ಇಸ್ ಈಕ್ವಲ್ ಟು 2b, ಇಸ್ ಈಕ್ವಲ್ ಟು 2b. ಸೊ ಇದೇ ಟೋಟಲ್ ಏಟಾಯ್ತು, ಕಳೆದ ಏಟಾಯ್ತು 12 ಆಯ್ತು. ಸೊ 12 ಆದ್ಮೇಲೆ ಸೊ 2b ನ ಸೊ ಇಲ್ಲಿ ಮೇಲೆ ಬರ್ತೀನಿ ನೋಡಿ, ಅದು ಇಲ್ಲಿ ಮೇಲೆ ನೋಡಿ. ಸೊ 12 ಇಸ್ ಈಕ್ವಲ್ ಟು, ಸೊ 2b ಇಸ್ ಈಕ್ವಲ್ ಟು 12 ಬಂದಾಗ ಸೊ b ಇಸ್ ಈಕ್ವಲ್ ಟು 12/2. ಸೊ 2 ಒಂದ್ಲೆ 2 ಆರ್ಲೆ. ಸೊ b ಇಸ್ ಈಕ್ವಲ್ ಟು ಎಷ್ಟು ಬಂತು 6. ಸೊ ಮತ್ತೆ ವಾಪಸ್ 6 ಬರಬೇಕು. ಸೊ ಎಲ್ಲಿ ಹೋದ್ರೂ ಕೂಡ ಮಿಸ್ ಆಗಲ್ಲ, ಓಕೆನಾ? ಸೊ ಅದಕ್ಕೆ ಯಾವ್ದಾದ್ರೂ ಒಂದು ಕೇಳ್ಬೋದು ಇದಲ್ಲ. ಸೊ ಫಸ್ಟ್ ಮೇನ್ ಸೂತ್ರ ನಮ್ಗೆ ಏನ್ ಗೊತ್ತದ? ಸೊ ಆಯಾತದ ಸುತ್ತಳತೆ 2l ಪ್ಲಸ್ ಬಿ ಅಥವಾ ಉದ್ದ ಪ್ಲಸ್ ಅಗಲ, ಇದು ಗೊತ್ತಿರಲೇಬೇಕು, ಓಕೆನಾ? ಎಸ್. ಸೊ ಫಸ್ಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ.
ಎರಡನೇ ಎಕ್ಸಾಂಪಲ್. ಸೊ ಒಂದು ಆಯತಾಕಾರದ ವಿಸ್ತೀರ್ಣ 180 ಚದರ ಮೀಟರ್, 180 ಚದರ ಮೀಟರ್ ಮತ್ತು ಅದರ ಅಗಲ 12 ಮೀಟರ್ ಇದೆ. ಹಾಗಾದರೆ ಸೊ ಅದರ ಸುತ್ತಳತೆ ಎಷ್ಟು? ಸೊ ಇದು ಕ್ವಶನ್ ಇಲ್ಲಿ ಎರಡಿದೆ. ನಾನು ಹೇಳಿರೋ ಫಾರ್ಮುಲಾ ಎರಡು ಇಲ್ಲಿ ಯೂಸ್ ಆಗ್ತಾವ. ವಿಸ್ತೀರ್ಣ ಐತಿ ಇಲ್ಲಿ ಮತ್ತು ಸುತ್ತಳತೆ ಐತಿ. ನಾನು ಸ್ಟಾರ್ಟಿಂಗ್ ಎರಡೇ ಫಾರ್ಮುಲಾ ಬರ್ದಿದ್ದೀನಿ, ಸೂತ್ರ ಬರ್ಸಿದೆ. ಸೊ ಎರಡು ಇಲ್ಲೇ ಬಂದಾವ. ಬಟ್ ಇಲ್ಲಿ ಅಗಲ ಕೊಟ್ಟಿದ್ದಾನೆ, ಸೊ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಕೇಳಿದ ಏನು ಕ್ವಶನ್? ಸೊ ಯಾವಾಗಲೂ ಮ್ಯಾಥ್ಸ್ ಬಿಡಿಸ್ಬೇಕಾದ್ರೆ ಏನ್ ಕೇಳಿದ್ರೆ ಆ ಕ್ವಶನ್ ನಾವು ಸೂತ್ರ ಬರೀಬೇಕು. ಸುತ್ತಳತೆ, ಅದರ ಸುತ್ತಳತೆ. ಸೊ ಆಯಾತದ ಸುತ್ತಳತೆ. ಸೊ ಆಯಾತ ಸುತ್ತಳತೆ ಏನ್ ಫಾರ್ಮ್ ಐತಂದ್ರ 2 ಉದ್ದ ಪ್ಲಸ್ ಅಗಲ ಅಂದ್ರ L ಪ್ಲಸ್ ಬಿ ಅನ್ನ. ಸೊ ಇದು L ಪ್ಲಸ್ ಬಿ. ಸೊ ನಮಗೀಗ ಅಗಲ ಕೊಟ್ಟಿದ್ದಾರೆ, ಉದ್ದ ಅಗಲ ಐತಿ, ಆಮೇಲೆ ಉದ್ದ ಕೊಟ್ಟಿಲ್ಲ, ಆಮೇಲೆ ಸುತ್ತಳತೆ ಕೇಳ್ಯಾರ, ಇದು ಕೇಳ್ಯಾರ. ಬಟ್ ಇದಕ್ಕಿಂತ ಮುಂಚೆ ಏನ್ ಕೊಟ್ರ? ವಿಸ್ತೀರ್ಣ ಕೊಟ್ಟಿದ್ದಾರೆ. ಇನ್ನೊಂದು ಸೂತ್ರ ಐತಿ. ಸೊ ಆಯಾತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಐತಿ. ಸೊ ವಿಸ್ತೀರ್ಣ ಕೊಟ್ಟ ಅಂತ ಹೇಳಿದ್ರೆ ಕೊಟ್ಟಿದ್ದಾನೆ 180, ಇದು ಕೊಟ್ಟಿದ್ದಾನೆ. ಸೊ 180 ಈಸ್ ಈಕ್ವಲ್ ಟು ಉದ್ದ ಇಲ್ಲ, ಯಾಕಂದ್ರೆ ಉದ್ದ ಕೊಟ್ಟಿಲ್ಲ, ಅಗಲ ಕೊಟ್ಟನು. ಸೊ ಉದ್ದ ಹಂಗೆ ಬಿಡೋದು ಇಂಟು ಅಗಲ ಎಷ್ಟಿದೆ? 12 ಇದೆ. ಅಗಲ 12 ಇದೆ. ಸೊ ಉದ್ದ ಇಸ್ ಈಕ್ವಲ್ ಟು, ಆದ್ದರಿಂದ ಸೊ ಉದ್ದ ಇಸ್ ಈಕ್ವಲ್ ಟು 180 ಡಿವೈಡ್ ಬೈ 12. 180 ಡಿವೈಡ್ ಬೈ 12. ಸೊ ನೆಕ್ಸ್ಟ್ ಈ ಕಡೆ ಬನ್ನಿ. ಸೊ 12 ಒಂದೇ 12 15 ಎರಡ 12 ಒಂದೇ. ಸೊ ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇದೆ ಬಹುಶಃ ಇದರಲ್ಲಿ 180 ಡಿವೈಡ್ ಬೈ 12. ಸೊ 12 ಒಂದೇ 12 15. ಸೊ 15 ಮೀಟರ್. ಸೊ ಇದು ಏನು? ಉದ್ದ ಇಸ್ ಈಕ್ವಲ್ ಟು 15 ಮೀಟರ್. ಸೊ ನಮಗೆ ಬೇಕಾಗಿದೆ ಏನು? ಉದ್ದ ಬೇಕು, ಅಗಲ ಬೇಕು. ಅಗಲ ಆಲ್ರೆಡಿ ಕೊಟ್ಟಿದ್ದಾನೆ, ಎಷ್ಟೈತಿ? 12 ಮೀಟರ್ ಇದೆ. ಸೊ ಉದ್ದ ಎಷ್ಟು ಕಂಡಿದ್ದೀವಿ? 15. ಸೊ ಇದರ ಫಾರ್ಮುಲಾ ಹಾಕಿ ಜಸ್ಟ್ ಇಲ್ಲಿ. ಸೊ ಆದ್ದರಿಂದ 2 ಇಂಟು ಎಷ್ಟಿದೆ ಇದು ಎಲ್ಲ? ಸೊ ಅಗಲ ಉದ್ದ ಎಷ್ಟಿದೆ? 15 ಪ್ಲಸ್ 12. ಸೊ ಇಸ್ ಈಕ್ವಲ್ ಟು 2 ಇಂಟು ಎಷ್ಟಾಗ್ತದೆ? ಸೊ 25. ಸೊ ಇದು ಡಬಲ್ ಎಷ್ಟಾಗುತ್ತೆ? ಸೊ 50 14 ಅಂದ್ರ 2 ವೇಳೆ 14. ಸೊ 4 5 54 ಮೀಟರ್ ಸುತ್ತಳತೆ. ಸೊ ಇಲ್ಲಿ ಏನು ಆನ್ಸರ್? ಇದು ಕೂಡ ಇನ್ನು ಸೇಮ್ ಆಗುತ್ತೆ, ಯಾಕಂದ್ರ ಸುತ್ತಳತೆ ಐತಿ. ಸೊ ಅದೇ ಚದರ ಮೀಟರ್ ನೋಡಿ. ಈ ಚದರ ಮೀಟರ್ ಅಂದ್ರೆ ಏನು? ಚದರ ಅಂದ್ರೆ ಏನು? ಸ್ಕ್ವೈರ್ ಅಂದಾಗ ನಮ್ಮಲ್ಲಿ ಮೀಟರ್ ಸ್ಕ್ವೈರ್ ಅಂದಾಗ. ಅದೇ ಹೇಳಿದ್ನ ವಿಸ್ತೀರ್ಣ ಮಾತ್ರ ಯೂನಿಟ್ ಚೇಂಜ್ ಆಗ್ತೈತಿ, ಈ ಸುತ್ತಳತೆಗೆ ಮಾತ್ರ ಚೇಂಜ್ ಆಗುತ್ತೆ. ಫಸ್ಟ್ ಹೇಳಿದ್ವಿ ನಾವು. ಸೊ 54 ಮೀಟರ್ ಇದು ಫೈನಲ್ ಆನ್ಸರ್. ಸೊ ನಮಗೆ ಏನೇನು ಬೇಕು ನೋಡಿ. ಸೊ ಫೈನಲ್ ಮಾಡಿದ ಫಸ್ಟ್ ನಮಗ ಅಗಲ ಕೊಟ್ಟಿದ್ದ, ಆಯತದ ವಿಸ್ತೀರ್ಣ ಕೊಟ್ಟಿದ್ದಾನೆ, ಕೇಳಿದು ಸುತ್ತಳತೆ. ಸೊ ಸುತ್ತಳತೆ ಫಾರ್ಮುಲಾ ಅಂತಂದ್ರ 2 ಇಂಟು ಉದ್ದ ಪ್ಲಸ್ ಅಗಲ. ನಮಗೆ ಬೇಕಾಗಿದ್ದು ಉದ್ದ ಪ್ಲಸ್ ಅಗಲ, ಬಟ್ ಅದು ಇಲ್ಲಿ ಇಲ್ಲ, ಅಗಲ ಮಾತ್ರ ಇದೆ, ಉದ್ದ ಇಲ್ಲ. ಸೊ ಉದ್ದ ಬೇಕಾದ್ರೆ ಅದೇ ವಿಸ್ತೀರ್ಣ ಕೊಟ್ಟನ, ಈ ಉದ್ದ ಒಳಗ ವಿಸ್ತೀರ್ಣ ಒಳಗ ಉದ್ದದ ಫಾರ್ಮುಲಾ ಇದೆ. ಸೊ ಅಲ್ಲಿ ಉದ್ದ ಕಂಡು ಹಿಡ್ಕೊಂಡು ಸೊ ಲಾಸ್ಟ್ ತಂದು ಇದರಲ್ಲಿ ಹಾಕ್ಬೇಕು. ಇದರಲ್ಲಿ ಫುಟ್ ಔಟ್ ಮಾಡಿದ್ರ ಸೊ ನಿಮಗೆ ಆನ್ಸರ್ ಸಿಗ್ತೈತಿ. ಸೊ ಫೈನಲ್ ಆನ್ಸರ್ ಏನಂದ್ರ ಸೊ 54 ಮೀಟರ್. ಸೊ ಫೈನಲ್ ಆನ್ಸರ್ ಸೊ 54 ಮೀಟರ್. ಓಕೆನಾ? ಸೊ ಇನ್ನೊಂದೇನಂದ್ರ ಸೊ ಈ ಮ್ಯಾಥ್ಸ್ ಅಲ್ಲಿ, ಸೊ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ವಶನ್ ಯಾವಾಗಲೂ ಜಾಸ್ತಿ ಓದ್ಬೇಕು, ರಿಪೀಟ್ ಓದ್ಬೇಕು. ಸೊ ಒಂದು ಕ್ವಶನ್ 2 ಅಥವಾ 3 ಸಲ ಓದ್ಬೇಕಾಗುತ್ತೆ, ಯಾಕಂದ್ರೆ ಒಂದ್ ಸಲ ಡೈರೆಕ್ಟ್ ಆಗಿ ಅರ್ಥ ಆಗಲ್ಲ. ಓಕೆನಾ? ಎಸ್. ಸೊ ಥರ್ಡ್ ಕ್ವಶನ್
ಒಂದು ಆಯಾತದ ಉದ್ದ ಮತ್ತು ಅಗಲ. ಉದ್ದ ಮತ್ತು ಅಗಲವು ಕ್ರಮವಾಗಿ 5:4 5:4 ಹಾಗಾದರೆ ಇದರ ಸುತ್ತಳತೆ 72 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದರ ಒಟ್ಟು ವಿಸ್ತೀರ್ಣ ಎಷ್ಟು? ಹಾಗಾದ್ರೆ ಇದರ ಒಟ್ಟು ವಿಸ್ತೀರ್ಣ ಎಷ್ಟು? ಸೊ ಕ್ವಶನ್ ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ರೈಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅನುಪಾತ ಕೊಟ್ಟಿದ್ದಾನೆ. ಸೊ ಒಂದು ಆಯಾತದ ಉದ್ದ ಮತ್ತು ಅಗಲ ಕ್ರಮವಾಗಿ 5:4 ಮತ್ತು ಇದರ ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆ ಎಷ್ಟೈತಿ? 72 ಸೆಂಟಿಮೀಟರ್. ಯಾಕಂದ್ರೆ ಸ್ಕ್ವೇರ್ ಅಂತ ಆಗಲ್ಲ ತಿಳಿದ ಅಷ್ಟೇ. ಸೊ ಇದೆ ಹಾಗಾದ್ರೆ ಇದರ ಒಟ್ಟ ವಿಸ್ತೀರ್ಣ ಎಷ್ಟು? ಅದು ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಬರಬೇಕು. ಯಾಕಂದ್ರೆ ವಿಸ್ತೀರ್ಣ ಕೇಳಿದಾರೆ. ಓಕೆನಾ? ಎಸ್. ಸೊ ಸೊಲ್ಯೂಷನ್ ನೋಡಿ. ನಮ್ಗೆ ಕೇಳಿದೇನು? ಒಟ್ಟು ವಿಸ್ತೀರ್ಣ. ಸೊ ಮೊದಲ ಏನೈತಿ? ಸೊ ಆಯಾತದ ವಿಸ್ತೀರ್ಣ ಇದೇನ್ ಫಾರ್ಮುಲಾ ಅಂದ್ರ ಉದ್ದ ಇಂಟು ಅಗಲ. ಇಲ್ಲಿ ಈ ಲೆಕ್ಕದೊಳಗೆ ಉದ್ದ ಅಗಲ ಇಲ್ಲೇ ನೋಡ್ರಿ. ಯಾಕಂದ್ರೆ ನಮ್ಮ ಕೇಳಿದ್ದು ಒಟ್ಟು ವಿಸ್ತೀರ್ಣ ಕೇಳ ಇಲ್ಲಿ ಲೆಕ್ಕ ನೋಡ್ರಿ ಇಲ್ಲೇ. ಸೊ ಹೆಂಗ್ ಕನೆಕ್ಟ್ ಮಾಡಬೇಕು ನೋಡಿ. ಸೊ ಫಸ್ಟಿಗೆ ನಮಗ ಇದನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆಯಾತದ ಸುತ್ತಳತೆ ಏನ್ ಫಾರ್ಮುಲಾ ಐತಿ? ಸುತ್ತಳತೆ ಏನ್ ಫಾರ್ಮುಲಾ ಅಂದ್ರ 2l+b ಇದೆ. ಸುತ್ತಳತೆ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಐತಿ ನೋಡಿ. ಸುತ್ತಳತೆ 72 ಕೊಟ್ಟಿದ್ದಾನೆ. = 2. ಈ ಸದ್ಯ ನಮಗೆ ಇದು ಉದ್ದ, ಇದು ಅಗಲ. ಅಂದ್ರ 5x + 4x. 5x + 4x. ಸೊ ನೆಕ್ಸ್ಟ್ 72 ಅದೇ ತರ ಇದೆ. ಸೊ 2 × 5 10x ಪ್ಲಸ್ 2 × 4 8x ಕಡಿತ. ಸೊ ನೆಕ್ಸ್ಟ್ 72 ಇಲ್ಲೇ ಇದೆ. ಸೊ ಇದೇಟಾಯ್ತು 18x ಆಯ್ತು. ಓಕೆನಾ? ಸೊ ನೆಕ್ಸ್ಟ್ 18x. ಸೊ x = 72/18. x = 72/18. ಸೊ ನೆಕ್ಸ್ಟ್ 18 ಒಂದೇ 18 4. ಸೊ ಎಷ್ಟದು? x = 4 ಸೆಂಟಿಮೀಟರ್. 4 ಸೆಂಟಿಮೀಟರ್. ಈಗ ಆನ್ಸರ್ ಬಂತ. ಸೊ ನಮ್ ಫಸ್ಟಿಗೆ ಕೊಟ್ಟಿದ್ರಿ ಏನ್ ಕೊಟ್ಟಿದ? ಸೊ ಇಲ್ಲಿ 5x 4x ಇದೆ. ಇದು ಉದ್ದ ಅಗಲ. ನಮಗೆ ಬೇಕಾಗಿದ್ದು ಸೊ ಉದ್ದ = 5x ಕರೆಕ್ಟಾ? ಸೊ 5 × x ಎಷ್ಟಿದೆ? 4. ಎಷ್ಟಾಯ್ತದು? 20 ಸೆಂಟಿಮೀಟರ್. ಕರೆಕ್ಟಾ? ನೆಕ್ಸ್ಟ್ ಅಗಲ = ಎಷ್ಟಿದೆ ಅಗಲ? ಇದು ಅಗಲ 4x = 4 × x ಎಷ್ಟಿದೆ? 4. ಸೊ 4 4 16 ಸೆಂಟಿಮೀಟರ್. ಸೊ ಇದು ಫೈನಲ್ ಆನ್ಸರ್ ಅಲ್ಲ. ನಮ್ ಕೇಳಿದ್ದು ಒಟ್ಟು ವಿಸ್ತೀರ್ಣ. ಸೊ ಒಟ್ಟು ವಿಸ್ತೀರ್ಣ ಫಾರ್ಮುಲಾ ಏನಿದೆ? ಸೊ ಉದ್ದ ಇಂಟು ಅಗಲ. ಸೊ ಉದ್ದ ಇಂಟು ಅಗಲ. ಸೊ ಉದ್ದ ಬಂದಾಗ ಸೊ 20 × 16. ಸೊ 16 32. ಸೊ ಈ 0ಕ್ಕೆ 0. ಸೊ ಯೂನಿಟ್ ಎಲ್ಲ ಬರಬೇಕು. ಇದು ಮೇನ್ ಇದೆ. ಸೊ ಇದು ಬರೋದು ಯೂನಿಟ್ ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದ್ರ ಇಲ್ಲಿ ಮಧ್ಯೆ ಏನಿದೆ? ಇಂಟು ಇದೆ. ಸೊ ಇಂಟು ಯಾಕಂದ್ರ x × x ಏನಾಗುತ್ತೆ? x² ಆಗುತ್ತೆ. ಅದೇ ತರ ಸೆಂಟಿಮೀಟರ್ × ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ಅದು ಮೇಲಿದೆ. ನೀವು ಎಕ್ಸಾಂಪಲ್ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಇದೆ ಕೊಡ್ತಾನೆ ನಾವು 320 ಸೆಂಟಿಮೀಟರ್. ನೆಕ್ಸ್ಟ್ ಅದೇ ಕೊಡ್ತಾನೆ 320 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಆನ್ಸರ್ ಬರುತ್ತೆ, ಬಟ್ ಲಾಸ್ಟ್ ಯೂನಿಟ್ ಏನ್ ಇಡಬೇಕು ಇದರಿಂದ ಏಕಮಾನ ಏನು ಗೊತ್ತಾಗಲ್ಲ. ಸೊ ಮೊದಲು ಅದು ತಿಳ್ಕೊರಿ. ವಿಸ್ತೀರ್ಣದಲ್ಲಿ ಮಾತ್ರ, ಸೊ ಅದು ಏರಿಯಾದಲ್ಲಿ ವಿಸ್ತೀರ್ಣದಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಸೊ ಯಾವುದೇದಲ್ಲಿ ಚೇಂಜ್ ಆಗಲ್ಲ. ಯಾವ್ದ್ರಲ್ಲಿ ಚೇಂಜ್ ಆಗಲ್ಲ? ಸುತ್ತಳತೆ ಚೇಂಜ್ ಆಗಲ್ಲ. ನೋಡಿ ಹಂಗೆ ಇಟ್ಟಾರ ನೋಡಿ ವಾಪಸ್. ಸೊ ಅದು ಮೇಲಿದೆ. ಸೊ ಫೈನಲ್ ಆನ್ಸರ್ 320 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ ಎಲ್ಲಿ ನೋಡೋಣ ಅದು ಕ್ವಶನ್. ನಮಗ ಇವೆರಡು ಡಾಟಾನೇ ಕೊಟ್ಟಿಲ್ಲ.
ಬಟ್ ಅದಕ್ಕೆ ಬೇಕಾಗುವಂತ ಸೊ ಇಲ್ಲಿ ಡಾಟಾ ಕೊಟ್ಟಿದ್ದಾನೆ, ಏನೇ ಕೊಟ್ಟಾನ, ಸುತ್ತಳತೆ ಕೊಟ್ಟಾನ, ಸೊ ಅದು ಅನುಪಾತ ಕೊಟ್ಟಾನ. ಸೊ ಅನುಪಾತ ಒಳಗೆ ಕೇಳಬಹುದು ಕ್ವಶನ್, ಓಕೆನಾ. ಸೊ ಇದನ್ನು ಕರೆಕ್ಟಾಗಿ ಸ್ವಲ್ಪ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. ಸೊ ಲ್ಯಾಟ್ ಆಗಿದೆ, ಇಲ್ಲ ಸಿಂಪಲ್ ಕ್ವಶನ್ ಇದು. ಸೊ ಆಯತಾಕಾರದ 10 ಮೀಟರ್ ಆಯತಾಕಾರದ ಮೈದಾನವು 10 ಮೀಟರ್ ಉದ್ದ ಮತ್ತು 10 ಮೀಟರ್ ಉದ್ದ ಮತ್ತು 8 ಮೀಟರ್ ಅಗಲ. 8 ಮೀಟರ್ ಅಗಲ. ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟು? ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟು? ಸಿಂಪಲ್ ಕ್ವಶನ್ ಇದೆ. ಇದೇನು ಉದ್ದ ಕೊಟ್ಟ ಅಗಲ ಕೊಟ್ಟು ಇಂಟರ್ ಮಾಡೋ ಸಾಕು ಅಷ್ಟೇ. ಬಟ್ ಮುಂದೆ ಕ್ವಶನ್ ಇದು ಮಾಡ್ತಾನ ಇಲ್ಲಿ ಏನಂದ್ರ, ಮತ್ತು ಪ್ರತಿ ಚದರ ಮೀಟರ್ಗೆ 10 ರೂಪಾಯಿ ಅಂತೆ. 10 ರೂಪಾಯಿ ಅಂತಾರೆ ಮೈದಾನವನ್ನು ಸ್ವಚ್ಛಗೊಳಿಸಲು ಒಟ್ಟು ಎಷ್ಟು ರೂಪಾಯಿ ಖರ್ಚಾಗುತ್ತದೆ? ಒಟ್ಟು ಎಷ್ಟು ರೂಪಾಯಿಗಳು ಖರ್ಚಾಗುತ್ತವೆ? ಓಕೆನಾ. ಎಸ್. ಸೊ ಇಲ್ಲಿ ಫಸ್ಟಿಗೆ ಕಂಡಿರ್ತಾರಲ್ಲ, ಬಟ್ ಇಲ್ಲಿ 10 ರೂಪೀಸ್ ಪ್ರತಿ ಚದರ ಮೀಟರ್ಗೆ. ಸೊ ಸೊಲ್ಯೂಷನ್ ಏನು ನೋಡ್ರಿ. ಸೊ ಇಲ್ಲಿ ಗಿವನ್ ಡಾಟಾ ಅಂತೆಲ್ಲ ಗೊತ್ತೈತಿ. ಎಲ್ ಇದೆ, ಎಲ್ 10 ಇದೆ. ಸೊ ಬಿ 8 ಮೀಟರ್ ಇದೆ ಮೀಟರ್. ಸೊ ನೆಕ್ಸ್ಟ್, ಸೊ ಇಲ್ಲಿ ಆ ಆಯಾತದ ವಿಸ್ತೀರ್ಣ ಖಂಡಿತ, ಯಾಕಂದ್ರೆ ವಿಸ್ತೀರ್ಣ ಇದೆ. ಸೊ ಆಯಾತದ ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಇಂಟು ಅಗಲ. ಸೊ ಉದ್ದ ಎಷ್ಟಿದೆ? 10. ಅಗಲ ಎಷ್ಟಿದೆ? 8. ಸೊ ಏಟಾಯ್ತು? ಸೊ 80 ಮೀಟರ್ ಸ್ಕ್ವೇರ್ ಆಯ್ತು. ಅದೇ ಕೊಟ್ಟಾರ ನೋಡಿ ಇಲ್ಲಿ. ಮೀಟರ್ ಸ್ಕ್ವೇರ್ ಅಂದ್ರೆ ಒಂದೇ, ಅದೇ ಕನ್ನಡದಲ್ಲಿ ಅಂತಾರ ಚದರ ಮೀಟರ್ ಅಂತಾರ. ಚದರ್ ಅಂದ್ರ ಸ್ಕ್ವೇರ್ ಅನ್ನ. ಇದು ಕನ್ನಡ ಐತಿ, ಇಂಗ್ಲಿಷ್ ಇಷ್ಟೇ. ಈಗ 80 ಮೀಟರ್ ಸ್ಕ್ವೇರ್ ಇದೆ. ಹಾಗಾದ್ರೆ 1 ಮೀಟರ್, 1 ಚದರ ಮೀಟರ್ಗೆ ಎಷ್ಟು ರೂಪಾಯಿ? 10 ರೂಪಾಯಿ. ಹಾಗಾದ್ರೆ 80ಗೆ ಎಷ್ಟು ಆಗ್ತೈತಿ? ಜಸ್ಟ್ ಇಂಟು ಮಾಡಿ ಸಾಕು ಅಷ್ಟೇ. ಇಂಟು 10. ಸೊ 800 ರೂಪಾಯಿ ಖರ್ಚಾಗುತ್ತೆ ಸ್ವಚ್ಛ ಮಾಡಕ್ಕೆ. ಟೋಟಲ್ ಎಷ್ಟು? 800 ರೂಪಾಯಿ ಇಷ್ಟೇ, ಮತ್ತೆ ಇಲ್ಲ. ಈ ಬಂದಿರುವ ಆನ್ಸರ್ಕ ಕೊಟ್ಟಿರುವ ದುಡ್ಡನ್ನು ಇಂಟು ಮಾಡಬೇಕು. ಯಾಕಂದ್ರೆ 1 ಚದರ ಮೀಟರ್ 10 ರೂಪಾಯಿ ಆದ್ರೆ 80ಗೆ ಎಷ್ಟು ಆಗ್ತದೆ ನಾನು ಅಷ್ಟೇ ಮತ್ತೆ. ಸೊ 800 ರೂಪಾಯಿ ಒಟ್ಟು ಖರ್ಚಾಗ್ತದೆ. ಓಕೆನಾ. ಎಸ್. ಈ ಕ್ವಶನ್ ಬರ್ದ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಎಲ್ಲ ಕೇಳಿದ ಅಷ್ಟಿಗೆ ಅವ ಈ ದುಡ್ಡು ಕೇಳ್ತಾನೆ ಜಾಸ್ತಿ, ಈ ತರ ಕೇಳ ದುಡ್ಡು ಇದು ಜಾಸ್ತಿ ಕೇಳ್ತಾನೆ. ಓಕೆನಾ. ಎಸ್. ನೆಕ್ಸ್ಟ್ 5th ಕ್ವಶನ್. ಎಸ್. ಸೊ ಐದನೇ ನೋಡಿ, ಒಂದು ಆಯಾತದ, ಸೊ ಇನ್ನ ಹೇಳ್ತಾ ಆಯಾತ ಮೇಲೆ ಇದೆ, ಇನ್ನ ಹೇಳೋದು ರೆಕ್ಟ್ಯಾಂಗ್ಲರ್. ಆಯಾತ ಮೇಲೆ ಹೋಗಿಲ್ಲ, ಚೌಕಿನ ಬಂದಿಲ್ಲ. ಸೊ ನೆಕ್ಸ್ಟ್ ಹೋಗ್ತದೆ. ಸೊ ಒಂದು ಆಯಾತದ ಉದ್ದವನ್ನು 20% ಹೆಚ್ಚಿಸಿ ಮತ್ತು ಅದರ ಅಗಲವನ್ನು ಸಹ 10%
ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಿ ಶೇಕಡ ಎಷ್ಟು ಹೆಚ್ಚಾಗುತ್ತದೆ. ಸೊ ಲಾಸ್ಟ್ ಟೈಮ್ ಇದು PSI ಕ್ವಶನ್ ಬಂದಿದ್ದು, ಇದೇ ತರ ಕ್ವಶನ್ ಇದೆ ಸೇಮ್, ಬಟ್ ಇದು ನಿಮ್ಗೂ ಬರ್ಬೋದಾ, ಇಂಪಾರ್ಟೆಂಟ್ ಕ್ವಶನ್ ಇದು TET ಅಲ್ಲಿ. ಏನ್ ಕ್ವಶನ್ ಇದೆ ನೋಡಿ, ಭಾಳ ಡಿಫ್ರೆಂಟ್ ಆಗಿದೆ. ಡಾಟಾ ನೀವು ಏನ್ ಮಾಡ್ತೀರಿ, ಹೆಚ್ಚು ಅಂದಾಗ 100 ಇಲ್ಲಿ 30 ಆಗ್ತದೆ, 130 ಬಂದು ಬಿಡ್ತೀರಿ, 130 ಆಗಲ್ಲ. ಓಕೆನಾ? ಸೊ ಯಾವ ತರ ಇದೆ ನೋಡ್ರಿ, ಡೈರೆಕ್ಟ್ 130 ಆಗಲ್ಲ. ಸೊ ಒಂದು ಆಯಾತದ ಉದ್ದವನ್ನು ಶೇಕಡ 20ರಷ್ಟು ಹೆಚ್ಚಿಸಿ ಮತ್ತು ಅದರ ಅಗಲವನ್ನು ಸಹ ಶೇಕಡ 10ರಷ್ಟು ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಶೇಕಡ ಬದಲಾವಣೆ ಎಷ್ಟು ಚೇಂಜ್ ಆಗುತ್ತೆ. ಓಕೆನಾ? ಎಸ್. ಸೊಲ್ಯೂಷನ್ ನೋಡಿ, ಬಹಳ ಸಿಂಪಲ್ ಆಗಿದೆ, ಟ್ರಿಕ್ಸ್ ಆಗಿದೆ. ಹೆಂಗಂದ್ರ ಇಲ್ಲಿ ಯಾವಾಗಲೂ ಆಯಾತದ ಶೇಕಡ ಎಷ್ಟು ಇರ್ತೈತಿ, ನಮ್ಮ ಪರ್ಸೆಂಟೇಜ್ ಆಗಲು ಎಷ್ಟು ಇರೋದು, 100 ಇರ್ತೈತಿ. ಸೊ ಇದು ಮಾನ್ಯ ಇರ್ಬೇಕು, 100% ಇರುತ್ತೆ ಅವಾಗ. ಯಾಕಂದ್ರ ಯಾವಾಗಲೂ ಪರ್ಸೆಂಟೇಜ್ ಮೇಜರ್ ಮಾಡೋದು 100. ಈಗ 25% ಡಿಸ್ಕೌಂಟ್ ಕೊಟ್ಟ, ಅದು ಎಷ್ಟಕ್ಕೆ, 100 ಕೊಟ್ಟಿರ್ತಾರೆ. ಇದು ಮಾನ್ಯ ಇದೆ, 100 ಕೊಟ್ಟಿರ್ತಾರೆ. ಓಕೆನಾ? ಎಸ್. ಇಲ್ಲಿ ನೆಕ್ಸ್ಟ್ ಸೊ 100ಕ್ಕೆ 20% ಏನು ಹೆಚ್ಚು, ಇದು ಸಿಂಬಲ್ ಅಂದ್ರ ಹೆಚ್ಚು, 3 ಆಗುತ್ತೆ. ಹಾಗಾದ್ರೆ ಎಷ್ಟಾಗುತ್ತೆ 100ಕ್ಕೆ ನೋಡಿ, ಇದು 20. ಸೊ ಇದು ಪರ್ಸೆಂಟೇಜ್ ಅಂದ್ರೆ ಏನು ಗೊತ್ತಾ, 100 ಪರ್ ಅಂದ್ರೆ ಕೆಳಗಡೆ, ಇದು ಪರ್ಸೆಂಟೇಜ್ ಎಷ್ಟಕ್ಕೆ, 100 ಇಂಟು 100. ಸೊ 200 ಕ್ಯಾನ್ಸಲ್, ಎಷ್ಟು ಹೋಯ್ತು, 20. ಸೊ ಏನನ್ನ ಹೆಚ್ಚನ್ನ, ಸೊ ಹೆಚ್ಚನ್ನ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. ಒಟ್ಟೆ ಎಡೆ ಒಂದು ಹೆಚ್ಚು ಒಂದು ಕಡಿಮೆ. ಸೊ ಎಷ್ಟಾಯ್ತು, ಇದು ಏನಿದು, ಇದು ಉದ್ದ. 100ಕ್ಕೆ ಯಾವಾಗ ಪರ್ಸೆಂಟೇಜ್ ಹೇಳಿದ 100 ಅಂತ ಹೇಳಿನಿ. ಸೊ 100ಕ್ಕೆ 20% ಉದ್ದವನ್ನು ಹೆಚ್ಚು ಮಾಡ್ತಾನ, ಇದು ಹೆಚ್ಚು ಸಿಂಬಲ. ಸೊ 100ಕ್ಕೆ ಎಷ್ಟಾಗ್ತದು, 20 ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು, ಪ್ಲಸ್ ಮಾಡಬೇಕು. ಯಾಕೆ ಪ್ಲಸ್ ಮಾಡಬೇಕು, ಹೆಚ್ಚು ಹೇಳ್ಯಾರ. ಅದೇ ಕಡಿಮೆ ಏನ್ ಮಾಡಬೇಕು, ಮೈನಸ್ ಮಾಡಬೇಕು. ಇವು ಆ್ಯಡ್ ಮಾಡೇ ಇರ್ಬೇಕಾ. ಸೊ ಇದು ಆಯ್ತು. ನೆಕ್ಸ್ಟ್ ಇದಕ್ಕೆ ಏನು ನೋಡಿ, ಈಗ 100ಕ್ಕೆ ಮಾಡಿದ್ರೆ ನಾವು 120 ಮಾಡ್ತೀವಿ. 120ಕ್ಕೆ 10% ಅಗಲ ಏನಾಗ್ತೈತಿ, ಅದು ಕೂಡ ಹೆಚ್ಚಾಗೈತಿ. ಸೊ 10 ಡಿವೈಡ್ ಬೈ ಪರ್ಸೆಂಟೇಜ್ ಏನು, 100 ಎಷ್ಟಕ್ಕೆ, 120. ಸೊ ಈ ಜೀರೋ ಸೊ ಈ ಜೀರೋ ಎಷ್ಟು ಹೋಯ್ತು, 12. ಸೊ 12 ಇದು ಕೂಡ ಏನೇನ, ಇದು ಕೂಡ ಏನ ಹೆಚ್ಚನ್ನ, ಹೆಚ್ಚನ್ನ ಏನ್ ಮಾಡಬೇಕು, ಪ್ಲಸ್. ಸೊ 132. ಸೊ ಇಷ್ಟು ಬಂದ ಆನ್ಸರ್ ಇದನ್ನು ಅಲ್ಲ. ಸೊ ಯಾವಾಗಲೂ ಹೆಚ್ಚು, ಇಲ್ಲಿ ಲಾಸ್ಟಿಗೆ ಕೊಟ್ಟೆ ಬಿಟ್ಟಿದವ, ಎಷ್ಟು ಹೆಚ್ಚಾಗುತ್ತೆ, 100 ಇರ್ತೈತಿ. ಸೊ ಅದು ಆನ್ಸರ್ ಐತಿ. ಸೊ 132 ಮೈನಸ್ 100 ಯಾವಾಗಲೂ ಪರ್ಸೆಂಟೇಜ್ ಇರ್ತೈತಿ. ಸೊ ಹಾಗಾದ್ರೆ ಎಷ್ಟಾಯ್ತು, ನಮ್ದು 100 ಎಷ್ಟು ಐತಿ, 32% ಐತಿ, ಹೆಚ್ಚಾಗೈತಿ. ಇದೇ ಫೈನಲ್ ಆನ್ಸರ್. ಸೊ ನಮ್ಗೆ ಎಷ್ಟು ಹೆಚ್ಚಾಯ್ತು ಈಗ, ಸೊ 32% ಹೆಚ್ಚಾಯ್ತು. ಓಕೆನಾ? ಎಸ್, ಇದೇ ಫೈನಲ್ ಆನ್ಸರ್. ಸೊ ಯಾರಾದ್ರೂ ಡೈರೆಕ್ಟಾಗಿ 102 ಕೂಡಿಸಿ 130 ಮೈನಸ್ 100 ಮಾಡಬಾರ, ಬರೀ ಅಲ್ಲಿ 30% ಹೆಚ್ಚಾಗತಿ. 30 ಹೆಚ್ಚಾಗ್ತದೆ. ಓಕೆನಾ? ಎಸ್. ಸೊ ಫೈನಲ್ ಆನ್ಸರ್, ಸೊ 32% ಏನಾಗುತ್ತೆ, ಹೆಚ್ಚಾಗಿರ್ತೈತಿ. ಎಸ್. ಸೊ ನೆಕ್ಸ್ಟ್ ಎರಡನೇ ಚೌಕ. ಸೊ ಇಲ್ಲಿ ನೋಡಿ, ಸೊ ಅದು ಆಯಾತ. ಸೊ ಆಯಾತ ಮೇಲೆ ಸುತ್ತಳತೆ, ವಿಸ್ತೀರ್ಣ. ಸೊ ಎಕ್ಸಾಂಪಲ್ 5 ಕೊಟ್ಟಿದ್ದೀವಿ. ಸೊ ಅಲ್ಲಿ ಯಾವ ಬರ್ಬೋದು, ಮ್ಯಾಥ್ಸ್ ಅಂದಮೇಲೆ ಅಲ್ಲಿ ಚೇಂಜ್ ಇರ್ತದೆ. ಏನಂದ್ರೆ ಡಾಟಾ ಮಾತ್ರ ಚೇಂಜ್ ಇರ್ತದೆ, ಅಲ್ಲಿ ಸೂತ್ರ ಒಂದು ಚೇಂಜ್ ಆಗುತ್ತೆ. ಸೊ ಮೇನ್ ಸೂತ್ರ ಅವತ್ತು ಇಡಬೇಕು, ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಯಾವುದೇ ಎಕ್ಸಾಂಪಲ್ ಬರಲ್ಲ. ಸೊ ಸೇಮ್ ಪ್ರೊಸೀಜರ್ ಮಾತ್ರ ಸೇಮ್ ಇರ್ತೈತಿ, ಡಾಟಾ ಮಾತ್ರ ಚೇಂಜ್ ಇರ್ತೈತಿ. ಆ ಫಾರ್ಮುಲಾ ಬಿಡಿಸೋದ್ ಮೆಥಡ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ಮೈಂಡ್ ಇರಲಿ. ಸೊ ಚೌಕ. ಸೊ ಇಲ್ಲಿ ಸೂತ್ರಗಳು ನೋಡ್ಕೊಳ್ಳಿ ಫಸ್ಟ್. ಸೂತ್ರಗಳು. ಸೊ ಆಯಾತದ ಚೌಕದ
ಸುತ್ತಳತೆ, ಚೌಕದ ಸುತ್ತಳತೆ 4a. 4a. ಸೊ ಯಾಕಂದ್ರೆ ಎಕ್ಸಾಕ್ಟ್ ಆಗಿ 4 ಕಡೆ ಇರ್ತದೆ. ಸೊ ಇಲ್ಲಿ 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 4a. ಓಕೆನಾ? ಸೊ ಒಂದೇ ಫಾರ್ಮುಲಾ ಇದು. ಸೊ ಎರಡನೇದು, ಸೊ ಚೌಕದ ವಿಸ್ತೀರ್ಣ, ಸೊ ಚೌಕದ ವಿಸ್ತೀರ್ಣ a ಸ್ಕ್ವೇರ್. ಯಾಕಂದ್ರೆ 2 ಸ್ಕ್ವೇರ್ ಅದು ಅಷ್ಟೇ. ಈ ಕಡೆ 2 ಈ ಕಡೆ 2. ಸೊ a ಸ್ಕ್ವೇರ್. ಓಕೆನಾ? ಸೊ ಇನ್ನೊಂದು ಬಾಧ್ಯತೆ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಪೂರ್ಣ ಬಂದಾಗ ಇಲ್ಲಿ 6 ಬರ್ತದೆ. 6l ಸ್ಕ್ವೇರ್ ಅಥವಾ a ಸ್ಕ್ವೇರ್. ಇಲ್ಲಿ 2 ಅಂಕ ಆಗ್ಬೋದ. ಇಲ್ಲಿ l ಇಸ್ಕ್ವಲ್ ಟು ಏನು ಹಾಕ್ಬೋದು, a ಇಸ್ಕ್ವಲ್ ಟು, ಯಾಕಂದ್ರೆ ಏನು ಮೆನ್ಷನ್ ಮಾಡ್ತು, ಸಪೋಸ್ l ಮೆನ್ಷನ್ ಮಾಡ್ರೆ l ಹಾಕ್ಬೋದು. ಸೊ ಅದೇ ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು 4l ಸ್ಕ್ವೇರ್. ಸೊ ಇದು 4 ಕಡೆ ಬರ್ತದೆ ಈ ತರ ಇದೆ. ಸೊ ಇದು 4. ಸೊ ಇಲ್ಲಿ 6 1 2 3 4 5 6 4 ಕಡೆ ಹಿಡಿದಾಗ ಪಾರ್ಶ್ವ. ಸೊ ಮೇಲ್ಗಡೆ ಹಿಡಿದಾಗ 6 ಆಗುತ್ತೆ ಟೋಟಲ್. ಮೇಲ್ಮೈ ವಿಸ್ತೀರ್ಣ ಪೂರ್ಣ ಅಂದ್ರೆ ಎಲ್ಲ ಬರ್ತದೆ, 6 ಭಾಗ ಬರ್ತವೆ. ಸೊ ಫಾಸ್ಟ್ ಒಂದಾಗ 4 ಬರ್ತಾವ. 4 ಅಂದ್ರ ಹಿಂದ್ಗಡೆ ಮುಂದ್ಗಡೆ, ಸೊ ಈ ಸೈಡ್ ಈ ಸೈಡ್. ಸೊ ಮೇಲ್ಗಡೆ ಇರಲ್ಲ, ಹಾಗೆ ಗೊತ್ತಿರ್ಬೇಕು. ಸೊ ಪೂರ್ಣ ಅಂದಾಗ ಮೇಲ್ಗಡೆ ಇರಿದಾಗ 6, ಅದೇ 6l ಸ್ಕ್ವೇರ್ 4l ಸ್ಕ್ವೇರ್. ಇಲ್ಲಿ ಏನ್ ಹಾಕ್ಬೋದು, ಎಲ್ಲಿ ಹಾಕ್ಬೋದು. ಸೊ ಇವು 4 ಫಾರ್ಮುಲಾ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಇವು ಯಾರು. ಸೊ ಇವು ಕೂಡ ಗೊತ್ತಿರ್ಬೇಕು ಅಷ್ಟೇ, ಕಾಮನ್. ಓಕೆನಾ? ಸೊ ಇಲ್ಲಿ 4a ಸ್ಕ್ವೇರ್ 4a, ಇಲ್ಲಿ a ಸ್ಕ್ವೇರ್. ಓಕೆನಾ? ಈ ಫಾರ್ಮುಲಾ ಸ್ವಲ್ಪ ನೋಡ್ಕೊರಿ. ಚೌಕದ ಸುತ್ತಳತೆ 4a, ಚೌಕದ ವಿಸ್ತೀರ್ಣ a ಸ್ಕ್ವೇರ್. ಸೊ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6l ಸ್ಕ್ವೇರ್. ಸೊ ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4l ಸ್ಕ್ವೇರ್. ಓಕೆನಾ? ಸೊ ಎಕ್ಸಾಂಪಲ್ ನೋಡ್ರಿ. ಒಂದೇ ಎಕ್ಸಾಂಪಲ್, ಚೌಕಾಕಾರದ ಹೂದೋಟದ ಬಾಹುವಿನ ಉದ್ದ 80 ಮೀಟರ್ ಇದೆ. 80 ಮೀಟರ್ ಇದೆ. ಈ ಹೂವಿನ ತೋಟದ ಸುತ್ತಲೂ, ಈ ಹೂವಿನ ತೋಟದ ಸುತ್ತಲೂ ಪ್ರತಿ ಮೀಟರಿಗೆ ರೂಪಾಯಿ 10ರಂತೆ 4 ಸುತ್ತು ತಂತಿಯ 4 ಸುತ್ತು, ಇದೇನಿದೆ 4 ಸುತ್ತು ತಂತಿಯ 4 ಸುತ್ತು ತಂತಿಯ ಬೇಲಿಯನ್ನು ಹಾಕಲು. ಸೊ ಬೇಲಿಯನ್ನು ಹಾಕಲು ಎಷ್ಟು ರೂಪಾಯಿ ವೆಚ್ಚ ಆಗುತ್ತದೆ? ಸೊ ಆಲ್ರೆಡಿ ಇನ್ಕಮ್ ಬೈ ಸೇಮ್ 10 rupees. ಸೊ ಇಲ್ಲಿ ಸುತ್ತಲೂ ಅನ್ನ ಗೊತ್ತಾಗುತ್ತೆ ನಿಮ್ಗೆ. ಸುತ್ತಳತೆ ತಿಳಿದು ವಿಸ್ತೀರ್ಣ ಕೇಳಿದವರು, ಸುತ್ತಳತೆ ಕೇಳಿದ. ಸೊ ಸಿಂಪಲ್ ಆಗಿ ಒಂದು 2 ಲೈನ್ ಬರ್ತದೆ, ಯಾಕಂದ್ರೆ ಫಾರ್ಮುಲಾ ಸಣ್ಣ ಇದೆ. ಇಲ್ಲಿ ಚೌಕದ ಸುತ್ತಳತೆ ಇಸ್ಕೊಲ್ ಟು 4a. ಸೊ 4a ಕೊಟ್ಟಿದಾಗ ಒಂದು ಬಾವು ಕೊಟ್ಟಲ್ಲಿ, ಬಾವು ಎಲ್ಲ ಬಂತಾರೆ. ಸೊ ಬಾವು 80 ಮೀಟರ್, ಬಾವಿನ ಉದ್ದ. ಸೊ ಈ ಕಡೆ ಬಾಹುವಿನ ಉದ್ದ ಅಂದ್ರ ಸೊ ಇಂಟು 80. ಸರಿ. ಸೊ 8 4
ಸೊ 32 ನಾಲ್ಕಲೆ 32 ಸೊ ಸೇಮ್ 0 ಸ್ಕ್ವೇರ್ ಕೊಟ್ಟಾನ ಮೀಟರ್, ಇಲ್ಲಿ ಕೂಡ ಮೀಟರ್ ಸ್ಕ್ವೇರ್ ಆಗಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ಸುತ್ತಳತೆ ಬಂದಾಗ ಸೇಮ್ ಇರ್ತೈತಿ. ಸೊ ಇದು ಮಾನ್ಯ ಇರ್ಬೇಕಾ. ಸೊ ಇದು ಬಂತು. ನಮಗೆ ಏನಂದ್ರ ಪ್ರತಿ ಮೀಟರ್ಗೆ, ಅದಕ್ಕೆ ಮೀಟರ್ ಸ್ಕ್ವೇರ್ ಅಂತ ನೋಡಿ ನಿಮ್ಗೆ ಲಾಸ್ಟ್ ಕೊಟ್ಟಾಗ ಪ್ರತಿ ಚದರ ಮೀಟರ್ ಕೊಟ್ಟಿದ್ದು ನಾನು ಅಲ್ಲಿ ಏನು ಕೊಟ್ಟಿಲ್ಲ ಪ್ರತಿ ಮೀಟರ್ಗೆ, ಯಾಕಂದ್ರೆ ಅದು ಕೂಡ ಆನ್ಸರ್ ಮೀಟರ್ ಬಂದಿರ್ತೈತೆ, ಅಲ್ಲಿ ಎಲ್ಲಿ ಚೇಂಜ್ ಆಗಲ್ಲ. ಸೊ ಪ್ರತಿ ಮೀಟರ್ಗೆ 10 ರೂಪಾಯಿ, 10 ರೂಪಾಯಿ ಅಂತೆ. ಹಾಗಾದ್ರೆ 320ಕ್ಕೆ ಎಷ್ಟಾಗುತ್ತೆ? ಸೊ ಜಸ್ಟ್ ಇಂಟು ಮಾಡಿ, 320 ಇಂಟು 10. ಸೊ 3 2 ಸೊ 2 ಸೊ 3200 ರೂಪಾಯಿ ಆಗುತ್ತೆ. 3200. ಸೊ ಒಂದು ನಿಮಿಷ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಪ್ರತಿ ಮೀಟರ್ಗೆ 10 ರೂಪಾಯಿ ಇದೆ, ಬಟ್ ಇಲ್ಲಿ 4 ಸುತ್ತು ಅಂದ. ಸೊ ಇದು ಒಂದು ಸುತ್ತ ಇದೆ. ಸೊ ಇಲ್ಲಿ 4 ಸುತ್ತು 320 ಇಂಟು 4 ಕಡೆಗೆ. ಸೊ 4 ಸುತ್ತು, ಸೊ 4 0 ಸೊ 8 ಸೊ 12. ಸೊ 4 ಇಂಟು 0 0 ಸೊ 4 2 8 ಸೊ 4 3 12. ಸೊ ಇದಕ್ಕೆ ಪ್ರತಿ ಮೀಟರ್ಗೆ 10. ಸೊ ಇವಾಗ ಸೊ 12800. ಸೊ ಇದು 2800 rupees. ಸೊ ಒಂದ್ ಸೆಕೆಂಡ್ ನೋಡಿ, ರಿಪೀಟ್. ಸೊ ಒಂದು ಚೌಕಾಕಾರ ಹೂದೋಟದ ಬಾವಿನ ಉದ್ದ ಎಷ್ಟಿದೆ? 80 ಮೀಟರ್ ಇದೆ. 80 ಮೀಟರ್ ಇದೆ. ಸೊ ಆ ಹೂವಿನ ತೋಟದ ಸುತ್ತಲೂ ಪ್ರತಿ ಮೀಟರ್ಗೆ 10 ರೂಪಾಯಿ ಅಂತೆ. 4 ಸುತ್ತ ಅಂದ್ರ ಸುತ್ತಳತೆ. ಸೊ ಇದು ಮಾನ್ಯ ಇರಬೇಕು. ಅದಾದ್ಮ್ಯಾಗ ಎಷ್ಟು ಸುತ್ತ? 4. ತಂತಿಯ ಬೇಲಿಯನ್ನು ಹಾಕಲು ಎಷ್ಟು ರೂಪಾಯಿ ವೆಚ್ಚ ಖರ್ಚಾಗುತ್ತದೆ? ಸೊ ಚೌಕ ಸುತ್ತಳತೆ ಇಸ್ಕೊಲ್ ಟು 4 ಇಂಟು 80. ಸೊ 320 ಮೀಟರ್. ಸೊ ಇದು ಒಂದು ಸುತ್ತ, ಇದಕ್ಕೆ ಎಷ್ಟು ದಿನ ಸುತ್ತ ಆಗಬೇಕು? 4 ಸುತ್ತ ಆಗಬೇಕು. ಸೊ 4 ಅಂದ್ರೆ ಇಂಟು 4 ಮಾಡಿ. ಸೊ 1280 ಆಯ್ತು. ಸೊ ಒಂದು ಸುತ್ತಿಗೆ 10 ರೂಪಾಯಿ ಅಂದ್ರೆ ಸೊ 1280 ಸುತ್ತಿಗೆ ಎಷ್ಟು ಆತಂದ್ರೆ ಸೊ 12800 ರೂಪಾಯಿ ಖರ್ಚಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಚೌಕದ ಬಾಹುವಿನ ಉದ್ದ ಸೊ 60 ಮೀಟರ್ ಇದೆ. 60 ಮೀಟರ್ ಇದೆ. ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎಸ್, ಯಾವಾಗಲೂ ಉದ್ದ ಇರುತ್ತೆ, ಯಾಕಂದ್ರೆ ಒಂದು 4a ಇದೆ, ಇನ್ನೊಂದು a² ಇದೆ. ಎರಡೇ ಫಾರ್ಮ್. ಇದು ಸುತ್ತಳತೆ, ಇದು ವಿಸ್ತೀರ್ಣ. ಸೊ ಇದನ್ನ ಡಬಲ್ ಮಾಡೋಕಷ್ಟೇ. ಇವಾಗ ಇದನ್ನ ಡಬಲ್ ಮಾಡಬೇಕು. ಸೊ ಎಷ್ಟಾಗುತ್ತೆ ಸೊಲ್ಯೂಷನ್ ನೋಡಿ. ಸೊ ಇಲ್ಲಿ a² ಎಷ್ಟೈತಿ? 60 ಮೀಟರ್ ಇದೆ. ಆಮೇಲೆ ನಮ್ಗೆ ಕೇಳಿದು ಚೌಕದ ವಿಸ್ತೀರ್ಣ ಈಕ್ವಲ್ ಟು a². 60 ಇಂಟು 60. ಸೊ 6 36. ಸೊ ಈ 0 ಸೇಮ್ ಇಡಬೇಕು. ಸೊ ಇಲ್ಲಿ ಏನು ಬರ್ತೈತಿ? ಮೀಟರ್ ಸ್ಕ್ವೇರ್. ಹೇಳಿ, ವಿಸ್ತೀರ್ಣ ಬಂತು ಅಂದ್ರೆ ಅದು ಸ್ಕ್ವೇರ್ ಆದತಿ ಕಂಪಲ್ಸರಿ. ಯಾಕಂದ್ರೆ ಇಲ್ಲಿ ಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ. ಸೊ m ಇಂಟು m ಈಕ್ವಲ್ ಟು m². ಸೊ 3600 ಮೀಟರ್ ಸ್ಕ್ವೇರ್. ಸೊ ಸಿಂಪಲ್ ಇದೆ, ಏನಿಲ್ಲ. ಸೊ ವಿಸ್ತೀರ್ಣ ಕೇಳಿದ್ರೆ ಸೊ ಈ ಫಾರ್ಮುಲಾ ನೆನ್ಪಿಡಿ, a². ಸೊ ಯಾವ್ದು ಬೇಕೋ ಬರಿಬೋದು. ಎಸ್, ಯಾವಾಗಲೂ ಉದ್ದು ಕೊಟ್ಟಿರ್ತಾನ, ಒಂದು ಭಾಗದಿಂದ ಅಳತೆ ಕೊಟ್ಟಿರ್ತಾನ. ಸೊ ನಿಮ್ಗೆ ಡಾಟಾ ವಿಸ್ತೀರ್ಣ ಕೇಳ್ತಾರೆ.
ಎಸ್. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್. ಐದು ಸೆಂಟಿಮೀಟರ್ ಬಾಹುವಿನ ಅಂಚನ್ನು ಹೊಂದಿರುವ ಚೌಕ ಘನ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಸೊ ಇಲ್ಲಿ ಸೇಮ್ ಇದೆ. ಸೊ ಇಲ್ಲಿ ಇದು ಪೂರ್ಣ ಘನ ಅಂದ್ರ ಪೂರ್ಣ ಬರ್ತೈತಿ. ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊಲ್ಯೂಷನ್ ನೋಡಿ. ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಏನಿದೆ 6L². ಯಾಕಂದ್ರ ಇಲ್ಲಿ ಎಲ್ ಕೊಟ್ಟಿದ್ದಾರೆ, ಒಂದು ಬಾವಿನ ಅಂಚಿನ 5 ಮೀಟರ್ ಉದ್ದ ಇತ್ತು. ಸೊ ಇಲ್ಲಿ 6 × 5². ಸೊ 6 × 5 ಎಷ್ಟು? 25. 25. ಸೊ ನೆಕ್ಸ್ಟ್ ಇಂಟು ಮಾಡು. ಇಲ್ಲಿ ಮೀಟರ್ ಸ್ಕ್ವೇರ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ, ಯಾಕಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಲ್ಲ. ಇಲ್ಲಿ ಒಂದ್ಸಲ 5 × ಸೆಂಟಿಮೀಟರ್, ಇಲ್ಲಿ 2 ಸಲ ಆಗ್ತದೆ. ಸೊ 5 6 30. ಸೊ 12 1 3 15 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟೇ. ಅದಕ್ಕೇನಿಲ್ಲ. ಇಲ್ಲಿ ಏನ್ ಕೇಳಿ ನೋಡಿ, ಘನ ಅಂದ್ರೆ ಪೂರ ಬರ್ತದೆ. ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಎಲ್ಲಿಯವ ಪಾರ್ಶ್ವ ತಂದೆ ಇಲ್ಲ. ಪಾರ್ಶ್ವ ಏನು ಬರುತ್ತೆ ಇಲ್ಲಿ 4L² ಬರುತ್ತೆ. ಎಡೆ ಇರುತ್ತೆ ಇದ್ರ ಮ್ಯಾಗೆ, ಒಂದು ಪೂರ್ಣ ಒಂದು ಪಾಸ್. ಸೊ ಇಲ್ಲಿ ಪಾಸ್ ಅಂದ್ರೆ ಗೊತ್ತಿರ್ಬೇಕು, ಮೇಲ್ಗಡೆ ಕೆಳಗಡೆ ಬರಲ್ಲ. ಸೊ ಸೈಡ್ ಅಷ್ಟೇ ಬರ್ತದೆ. ಈ 4 ಸೈಡ್ ಮಾತ್ರ ಬರ್ತದೆ. ಇದು ಟೋಟಲಿ ಪ್ಲಸ್ ಮೇಲ್ಗಡೆ ಕೆಳಗಡೆ ಇಟ್ಕೊಂಡು 6. ಓಕೆನಾ? ಎಸ್. ಸೊ ಟೋಟಲ್ ಆನ್ಸರ್ ಬರೋದು ಲಾಸ್ಟ್ ಫೈನಲ್ ಆನ್ಸರ್. ಸೊ 150 ಸೆಂಟಿಮೀಟರ್ ಸ್ಕ್ವೇರ್. 150 ಸೆಂಟಿಮೀಟರ್ ಸ್ಕ್ವೇರ್. ಎಸ್. ಫೋರ್ತ್ ನೋಡಿ, ಒಂದು ಚೌಕದ ಒಂದು ಬಾಹುವನ್ನು ಶೇಕಡ 20ರಷ್ಟು ಕಡಿಮೆಗೊಳಿಸಿದರೆ ಇದರ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಎಷ್ಟು? ಎಸ್ ನೋಡಿ ಸೊಲ್ಯೂಷನ್. ಪರ್ಸೆಂಟೇಜ್ ಮಾಡ್ಕೊತಾನೆ. ಸೊ ಒಂದು ಚೌಕದ ಒಂದು ಬಾಹುವನ್ನು 20ರಷ್ಟು ಕಡಿಮೆಗೊಳಿಸಿದರೆ ಇದರ ವಿಸ್ತೀರ್ಣದಲ್ಲಿ ಆದ ಬದಲಾವಣೆ ಎಷ್ಟು? ಓಕೆನಾ? ಎಸ್. ಸೊ ಇಲ್ಲಿ ಒಂದು ಅಂದ್ಮೇಲೆ ಸೊ ಯಾವಾಗಲೂ 100 ಇರ್ತೈತಿ. ಸೊ 100ಕ್ಕೂ 20% ಅಂತಾರ ಕಡಿಮೆ ಅಂತ. ಸೊ ಹಾಗಾದ್ರೆ ಎಷ್ಟಾಯ್ತು? 120 / 12 × 100. ಸೊ ಇದು ಕ್ಯಾನ್ಸಲ್, 20 ಉಳಿತು. ಸೊ 20 ಏನು ಕಡಿಮೆ ಅಂದ್ರ, ಸೊ ಕಡಿಮೆ ಅಂದ್ರ 80. ಸೊ ನೆಕ್ಸ್ಟ್ ಯಾಕಂದ್ರೆ ನೋಡಿ ಇಲ್ಲಿ ವಿಸ್ತೀರ್ಣ ಇದೆ. ಸೊ ವಿಸ್ತೀರ್ಣ ಫಾರ್ಮುಲಾ ಏನಿದೆ? A². ಒಂದ್ಸಲ ಮಾಡೋದಿಲ್ಲ,
2 ಟೈಮ್ಸ್ ಮಾಡಬೇಕು. ಯಾಕೆ ಹೇಳ್ರಿ 2 ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ a ಸ್ಕ್ವೇರ್ ಇದೆ. ಸೊ ಮತ್ತೆ 180ಕ್ಕೆ 20% ಏನು ಕಡಿಮೆ. ಸೊ ಯಾಕೆ ನೀವು 2 ಟೈಮ್ಸ್ ಮಾಡ್ತಾ ಇದ್ದೀರಂದ್ರ, ಸೊ ಯಾಕೆ 2 ಟೈಮ್ಸ್ ಮಾಡ್ತಿದ್ರ ವಿಸ್ತೀರ್ಣ ಕೇಳಿದ್ದಾರೆ. ವಿಸ್ತೀರ್ಣದಲ್ಲಿ a ಸ್ಕ್ವೇರ್ ಇದೆ, a ಸ್ಕ್ವೇರ್ ಇದ್ದಾಗ 2 ಟೈಮ್ಸ್ ಮಾಡಬೇಕು. ಸೊ ಮತ್ತೆ 20/100 ಇಂಟು ಎಷ್ಟಕ್ಕೆ 80. ಸೊ ಈ 0 ಈ 0, ಸೊ ಈ 0 ಈ 0, ಸೊ 8 2 16, 8 2 16. ಸೊ ಎಷ್ಟು ಕೊಡ್ತಿಲ್ಲಿ 4, ಸೊ ಇಲ್ಲಿ 6. ಸೊ 64 ಬಂತು ಹೇಳಿ ಸ್ಟಾರ್ಟ್ ಇಲ್ಲಿ. ಸೊ ಯಾವಾಗಲೂ ನಮ್ದು 100% ಇರ್ತೈತಿ. ಸೊ ಇದೆಷ್ಟಿದೆ, ಸೊ 64. ಸೊ ಇದಂತ ಎಷ್ಟು ಉಳಿತು, ಸೊ ಎಷ್ಟು ಉಳಿತಂದ್ರ 32 ಸಾರಿ 36% ಏನಂತ ಕಡಿಮೆ. ಯಾಕೆ ಕಡಿಮೆ ಅಂದ್ರ ಬಿಲೋ 100 ಇದೆ. ಸಪೋಸ್ ಬಿಲೋ 100 ಬಂದ್ರ ಇದು ಕಡಿಮೆ ಆಗತಿ, ಅಬೋ 100 ಬಂದ್ರ ಹೆಚ್ಚಾಗತಿ. ಆಲ್ರೆಡಿ ಒಂದು ಮಾಡಿದ್ವಿ ನಾವು, ಹಿಂಗಾಗಿ ನೋಡು 32 ಇದು ಬಂದ್ ಕ್ವಶನ್. ಎಸ್ 32 ಬಂದ್ ಲಾಸ್ಟ್ ಆನ್ಸರ್. 32 ಯಾಕೆ ಬಂತಂದ್ರ ಅದು 132 ಬಂತು. ಇದು ಬಿಲೋ 64 ಇದೆ. ಬಿಲೋ 64 ಅಂದ್ರೆ 100 ಒಳಗಡೆ ಇದೆ. ಸೊ 100 ಯಾಕಂದ್ರ ನಮ್ದು ಯಾವಾಗಲೂ 100% ಇರ್ತೈತಿ. ಸೊ 100ರಲ್ಲಿ 64 ಆದ್ರ ಸೊ 36% ಏನು ಕಡಿಮೆ ಆಗ್ತತಿ. ಸೊ ಬದಲಾವಣೆ ಲಾಸ್ಟಿಗೆ ಕಡಿಮೆ ಅಲ್ಲಿ ಕೊಡ್ತಾನ. ಇದು ಮೇನ್ ಇದೆ. ಸೊ ಹೆಂಗ ನಮ್ಗೆ ಕಡಿಮೆ ಹೆಚ್ಚು ಗೊತ್ತಾಗಬೇಕು, ಕೆಲವರು ಗೊತ್ತಾಗಲ್ಲ. ಕಡಿಮೆ ಯಾವಾಗ ಆಗತಿ, ಹೆಚ್ಚು ಯಾವಾಗ ಆಗತಿ. 100ಕ್ಕಿಂತ ಮೇಲೆ ಬಂದ್ರೆ ಹೆಚ್ಚು, 100ಕ್ಕಿಂತ ಕೆಳಗೆ ಬಂದ್ರೆ ಕಡಿಮೆ. ಯಾವಾಗ ಲಾಸ್ಟ್ ಆನ್ಸರ್. ಸೊ ಆಮೇಲೆ ಮುಂದೆ ಬರೋದು ಓಕೆನಾ. ಅಲ್ಲಿ ಆಪ್ಷನ್ ಕೊಟ್ಟಿದ್ದ, ಇದೇ ಆಪ್ಷನ್. ಸೊ 36% ಹೆಚ್ಚು, 36% ಕಡಿಮೆ, 30% ಹೆಚ್ಚು. ಸೊ ಡಿ 30% ಕಡಿಮೆ. ಇಲ್ಲಿ ಎರಡು ಆನ್ಸರ್ ಸೇಮ್ ಕಾಣಿಸ್ತಾವೆ, ಬಟ್ ಇದು ಗೊತ್ತಾಗಲ್ಲ. ಕಡಿಮೆ ಹಾಕೋಕೆ ಹೆಚ್ಚು ಹಾಕ್ಬೇಕು. ಸೊ ನಮಗೆ ಆನ್ಸರ್ ಗೊತ್ತಾಗಬೇಕಂದ್ರೆ ಇಲ್ಲಿ ಕರೆಕ್ಟ್ ನೋಡ್ಕೋಬೇಕು ನಾವು. ಇದು 64 ಅಂದ್ರೆ ಸೊ ಬಿಲೋ 100 ಒಳಗಡೆ ಇದೆ. ಸೊ 64 ಅಂದ್ರೆ ಸೊ 36%. ಸೊ ದ ಆನ್ಸರ್ ಏನಿದೆ, ಸೊ ಬಿ ಆನ್ಸರ್ ಓಕೆನಾ. ಎಸ್ ಇಲ್ಲಿ ನೋಡ್ತಾರೆ, ಇಲ್ಲಿ ಇದೇ ಯಾಕೆ a ಸ್ಕ್ವೇರ್ ಬರ್ತಂದ್ರ ಒಂದು ಭಾವಕ್ಕೆ ಏನೋ ಇದ್ರ ಮೇಲೆ ನೋಡ್ಕೋಬೇಕು. ಒಂದು ಭಾವ ಐತಿ. ಸೊ ನೆಕ್ಸ್ಟ್ ಕ್ವಶನ್ ಚೇಂಜ್ ಆಗುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ. ಸೊ ಬಹುಶಃ ಇನ್ನು 2 ಕ್ವಶನ್ ಇರ್ಬೋದು. ಸೊ ಇದು ಬಿಟ್ಟು ಇನ್ನೊಂದು ಇರ್ಬೋದು. ಸೊ 5th ಅಲ್ಲ. ಎಸ್ ಒಂದು ಚೌಕದ ಎಲ್ಲ ಎಸ್ ಇನ್ಕ ಒಂದು ಇದ್ದಲ್ಲಿ ನೋಡಿ ಏನು ಫರಕ್ ಐತಿ. ಎಲ್ಲ ಬಾಹುಗಳು ಬೇರೆ, ಒಂದು ಬಾಹುಗಳು ಬೇರೆ. ಇನ್ಕ ಲಾಸ್ಟ್ ಕ್ವಶನ್ ಅದಕ್ಕೆ ರೌಂಡ್ ಹಾಕಿದ್ ನಾನು. ಎಲ್ಲ ಬಾಹುವನ್ನು ಸೊ ಎಲ್ಲ ಬಾಹುವನ್ನು 20% ಹೆಚ್ಚು ಬಳಸಿದರೆ ಚೌಕದ ಸುತ್ತಳತೆಯಲ್ಲಿ ಆದ ಶೇಕಡ ಎಷ್ಟು ಹೆಚ್ಚು ನೋಡಿ. ಇನ್ಕ ವಿಸ್ತೀರ್ಣ ಇತ್ತು, ಈಗ ಸುತ್ತಳತೆ ಇತ್ತು. ಯಾಕಂದ್ರ ಸುತ್ತಳತೆ ಬೇಕಂದ್ರ ಎಲ್ಲಾ ಬಾಹು ಇರ್ಬೇಕಾಗ್ತದೆ. ಸುತ್ತಳತೆ ಫಾರ್ಮುಲಾ ಏನೈತಿ, 4a. ಇದು ಮನೆ ಇದೆ 4a. 4a. ಸೊ ಇಲ್ಲಿ ಸೊಲ್ಯೂಷನ್ ನೋಡ್ರಿ, ಈ 4 ಸಲ ಮಾಡೋದಲ್ಲ, ಮತ್ತೆ ಒಂದ್ ಸಲನ ಮಾಡ್ಬೇಕು. ಸೊ 100ಕ್ಕೂ ಟ್ರಿಕ್ಸ್ ಮ್ಯಾಗ 100ಕ್ಕೂ 20% ಏನೈತಿ ಹೆಚ್ಚೈತಿ ಅಂದ್ರೆ 20 ಆಯ್ತು. ಕರೆಕ್ಟ್ ಕೊಡ್ಲಾ, 120 ಆಯ್ತು. ಯಾಕಂದ್ರ 20/100 ಇಂಟು 100. ಸೊ ಈ 100 ಕ್ಯಾನ್ಸಲ್. ಸೊ ಲಾಸ್ಟ್ ಎಷ್ಟು ಉಳಿತು,
20. ಸೊ 20 ಪ್ಲಸ್ ಮಾಡ್ಬೇಕು, ಯಾಕಂದ್ರೆ ಹೆಚ್ಚು ಅಂತಂದ್ರೆ ಹೆಚ್ಚು ಅಂತ ಹೇಳಿದ್ರು. ಸೊ 120 ಆಯ್ತು. ಸೊ 120 ಮೈನಸ್ 100, ಯಾಕಂದ್ರೆ 100ಕ್ಕಿಂತ ಹೆಚ್ಚಿದೆ ಇದು. ಸೊ ಲಾಸ್ಟ್ ಆನ್ಸರ್ ಹೋಗುತ್ತೆ 20% ಹೆಚ್ಚು. ಸೊ ಇನ್ನೊಂದು ಟ್ರಿಕ್ಸ್ ಏನಂದ್ರೆ, ಯಾವಾಗಲೂ ಎಲ್ಲ ಬಾಹುಗಳು ಅಂದಾಗ ಅದು ಲೆಕ್ಕದಲ್ಲಿ ಏನು ಕೊಟ್ಟಿರ್ತಾರಲ್ಲ, ಲೆಕ್ಕದಲ್ಲಿ ಅದೇ ಆನ್ಸರ್ ಬರ್ತೈತಿ. ಯಾವ್ದು ಬೇಕಾ ಹಾಕೋದು, ಅವ್ರು ಕಡಿಮೆ ಕೊಡ್ಲಿ ಹೆಚ್ಚು ಕೊಡ್ಲಿ, ಲೆಕ್ಕದೊಳಗೆ ಏನು ಕೊಟ್ಟಿರ್ತಾರಲ್ಲ ಅದೇ ಬರ್ತೈತಿ. ಬೇಕಾದ್ರೆ ನೋಡಿ, ಈಗ 30% ಏನೈತಿ ಕಡಿಮೆ ತಿಳ್ಕೊರಿ. 20 ಜಾಗ 30 ಹಾಕೋರಿ ಬೇಕಾದ್ರೆ. ಸೊ 20 ಜಾಗ 30 ಹಾಕೊಂಡ್ರೆ ಲೇಟ್ ಆಗ್ತಿ 100ಕ್ಕೆ 30 ಅಂದ್ರೆ 135. ಯಾಕಂದ್ರೆ ಇಲ್ಲಿ 30 ಅಂದ್ರೆ ಈ 0 ಕ್ಯಾನ್ಸಲ್, ಇಲ್ಲಿ 35 ಇದೇಟಾಯ್ತು 35. ಸೊ 130 ಎಷ್ಟು ಹೋಯ್ತು, ಮತ್ತೆ 30 ಉಳಿತು. ಏನೇ ಹಾಕೋ ಕೂಡ ಅದೇ ವಾಪಸ್ ಬರ್ತದೆ ಆನ್ಸರ್. ಅದು ಯಾವಾಗ ಎಲ್ಲಾ ಬಾಹುಗಳಂದಾಗ ಮಾತ್ರ. ಅದಕ್ಕೆ ನಾವು ಒಂದು ಬಾವು ಬರ್ತಿದ್ವಿ. ಹಿಂದಿನ ಎಕ್ಸಾಂಪಲ್ ಹೆಂಗಿತ್ತು ನೋಡಿ, ಒಂದು ಬಾವು ಅಂದಾಗ ಅದು ಲೆಕ್ಕ ಮಾಡಲೇಬೇಕು, ನಾವು 2 ಟೈಮ್ಸ್ ಮಾಡಬೇಕು. ಅದೇ ಎಲ್ಲಾ ಬಾವು ಅಂದಾಗ ನೀವು ಲೆಕ್ಕ ಮಾಡಿಬಿಡ್ತೈತಿ, ಮಾಡಿಬಿಡ್ತೈತಿ. ಯಾಕಂದ್ರೆ ಕೊಟ್ಟಿರುವ ಕ್ವಶನ್ನಲ್ಲಿ ಇರುವಂತ ಸಂಖ್ಯೆನೇ ಅದರದ ಆನ್ಸರ್ ಆಗಿರ್ತೈತಿ, ಚೇಂಜ್ ಆಗಲ್ಲ. ನೀವು ಯಾವ್ದು ಬೇಕಾದ್ರೆ ನೋಡ್ಕೊಂಡು ಟ್ರೈ ಮಾಡಿ. ಬೇಕಾದ್ರೆ ಇಲ್ಲಿ 40 ಹಾಕೋ. ಇವಾಗ 40% ಏನೈತಿ ಹೆಚ್ಚು, 40% ಏನು ಹೆಚ್ಚು. ಹೆಚ್ಚು. ಸೊ 100ಕ್ಕೆ 40% ಹೆಚ್ಚಾದ್ರೆ ಎಷ್ಟಾಗ್ತಂದ್ರೆ 40/100 ಇಂಟು 100. ಸೊ 100 ಕ್ಯಾನ್ಸಲ್ ಎಷ್ಟು ಉಳಿತು 40. ಸೊ 40 ಅಂದ್ರೆ ಎಷ್ಟಾಗ್ತದೆ ಪ್ಲಸ್ ಹೇಳಿದ್ವಿ. ಯಾಕೆ ಪ್ಲಸ್ ಅಂದ್ರೆ ಹೆಚ್ಚು. ಸೊ 140 ಇಸ್ ಈಕ್ವಲ್ ಟು, ಸೊ 140 ಮೈನಸ್ 100, ಯಾಕಂದ್ರೆ 100ಕ್ಕಿಂತ ಹೆಚ್ಚೈತಿ. ಕಡಿಮೆ ಅಂದ್ರೆ 100 ಕಳಿಬೇಕು, ಹೆಚ್ಚಿದ್ರೆ ಅದ್ರಲ್ಲಿ 100 ಕಳಿಬೇಕು. ಸೊ ಎಷ್ಟು ಉಳಿತ ಆನ್ಸರ್, ಸೊ 40 ಏನು ಹೆಚ್ಚು. ಸೇಮ್ ಅದೇ ವಾಪಸ್ ಬರ್ತದೆ, ನೀವು ಯಾವ್ದು ಬೇಕಾದ್ರೆ ಹಾಕಿ ಸಂಖ್ಯೆ. ಸೊ ಇದು ಮೈಂಡ್ ಹೆಂಗ್ ಇಡ್ಬೇಕಂದ್ರ, ಎಲ್ಲಾ ಬಾಹುಗಳು ಅಂದಾಗ ಆನ್ಸರ್ ಸೇಮ್ ಇರ್ತೈತಿ, ಇಷ್ಟೇ ಏನ. ಸೊ ಅದು ಮೇನ್ ಏನು ಪಾಯಿಂಟ್ ಅಂದ್ರ, ಸೊ ಬೇಕಾದ್ರೆ ಟ್ರೈ ಮಾಡಿ ನೀವು ಮನೆಯಲ್ಲಿ. ಸೊ ಇಲ್ಲಿ 50% ಕಡಿಮೆ, ಒಂದು ಚೌಕದ ಎಲ್ಲಾ ಬಾಹುವನ್ನು ಶೇಕಡ 50ರಷ್ಟು ಕಡಿಮೆಗೊಳಿಸಿದರೆ ಚೌಕದ ಸುತ್ತಳತೆಯಲ್ಲಿ ಆಗುವ ಶೇಕಡ ಎಷ್ಟು ಬದಲಾವಣೆ ಎಷ್ಟು. ಓಕೆನಾ. ಸೊ ಅದನ್ನು ಟ್ರೈ ಮಾಡಿ. ಸೊ ಇಲ್ಲಿವರೆಗೆ ಈ ಕ್ಲಾಸ್ನಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.